ಮಹಾತಾಯಿ ಮಹಾದೇವನ ಸತಿಯಾಗಿ ಮಹಾರಕ್ಕಸರನ್ನ ಸಂಹರಿಸಿ ಇಡೀ ಜಗತ್ ಕಲ್ಯಾಣ ಮಾಡಿದಂತೆ ಈ ಕಲಿಯುಗದ ರಕ್ಕಸರನ್ನ ಸಂಹರಿಸಲು ಮತ್ತೊಮ್ಮೆ ಅವತರಿಸಿ ಹುಟ್ಟಿದ ತಾಯಿ ಭೂತಾಯಿಯೇ ನಮ್ಮ ಸೇವೆ, ಕುರಿಮರಿ ಸೇವೆಯೇ ನಮ್ಮ ಸೇವೆ ಅಂತ ಕೈಯುತ್ತಿರುವ ನಮ್ಮನ್ನೆಲ್ಲ ಕೈ ಹಿಡಿದು ರಕ್ಷಿಸುವ ಭಾರ ನಿನ್ನದಲ್ಲ, ನಿನ್ನದು. ಮಂಗಳ, ಈ ಮಂಗಳಗೌರಿ ಪೂಜೆ ಮುಗಿಯಿತೆ? ಮುಗಿಸಿದ್ದೇನೆ. ಬಣ್ಣಿಸುವ ಪಾವನ ಮೂರ್ತಿಯಾದ ಆ ತಾಯಿಯ ಮೊದಲ ಪ್ರಸಾದವನ್ನು ಸ್ವೀಕರಿಸಿ. ಅಮ್ಮ ಗಿರಿಜಾ ಮಾತೆ, ನಿನ್ನಿಂದಲೇ ಗಿರಿಜಾ ಎಂದು ಕಳಿಸಿಕೊಂಡರ ಹರಣ ಸತಿಯೇ ನಿನಗೆ ನನ್ನ ನಮಸ್ಕಾರಗಳು. ಮಾಮರ ಕೋಯಿಲು ಕೂಡ ನಿನಗೆ ಅಮ್ಮ ಎಂದು ಕೂಗಿ ಅನಿಸುವಂತೆ ನಾವು ನಿನ್ನ ಪೂಜಿಸಿ ಭಾಗ್ಯವಂತರಾದೆವು ತಾಯಿ, ಭಾಗ್ಯವಂತರಾದೆವು. ಭೂಮಾತೆ ಅನ್ನ ಕೂಡ ಮಾತೆ ಎಂದು ಹಗಲಿರುಳು ಮಳೆ ಚಳಿ ಬಿಸಿಲೆನ್ನದೆ ದುಡಿತಿದ್ದೇವೆ. ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಗರಂತೆ ತಮ್ಮಂದರನ್ನು ಬಳಸುತ್ತಿದ್ದೇನೆ. ಈ ಎಲ್ಲದಕ್ಕೂ ಸಹ ನಿನ್ನ ಆಶೀರ್ವಾದ ಇರಲಿ ತಾಯಿ, ಆಶೀರ್ವಾದ ಇರಲಿ. ಸ್ವಾಮಿ, ಇದೇನು ಸ್ವಾಮಿ, ನಿಮ್ಮ ಮಾತಿನಲ್ಲಿ ಸ್ವಲ್ಪ ಕಠೋರತೆ ಖಂಡಿತ ಇದೆ ಇಲ್ವೇನ್ರಿ? ಹೌದು ಮಂಗಳ, ಹೌದು. ಕಠೋರತೆ ಎಂಬುದನ್ನು ಕಠಿಣ ಕಾಲದಲ್ಲಿ ಆ ಆತ್ಮ ಪರೀಕ್ಷೆ ಕಟ್ಟು ಇದ್ದಂತೆ ಈ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸ್ ಮಾಡೋ ಎಂದುಕೊಂಡೆ. ಸ್ವಾಮಿ, ಅಂದ್ರೆ ಇದರ ನಿಜದ ಅರ್ಥ ನನಗೆ ಇದರ ಅರ್ಥ ನೀ ತಿಳಿಯದೆ ಬೇಸಿದರೆ ವ್ಯರ್ಥ. ನನ್ನ ಮಾತಲ್ಲವೆಂದು ನನಗೆ ಮಾತು ಕೊಡುತ್ತೀಯಾ? ಇದೆಂತ ಮಾತು ಕೇಳ್ತಾ ಇದ್ರೆ ಸ್ವಾಮಿ, ಪತಿಯ ಸೇವೆ ಮಾಡಿದ ಸತಿ 108 ವ್ರತ ಮಾಡಿದ್ರೇನು ಫಲ ಎಂಬಂತೆ ವಚನ ಶಾಸ್ತ್ರ ಹೇಳುತ್ತೆ. ಪತಿಯ ಸೇವೆಯನ್ನ ಮಾಡದೆ 108 ವ್ರತ ಮಾಡಿದ್ರೇನು ಫಲ ಎಂಬಂತೆ ಪತಿ ಸೇವೆ ಮಾಡುದು ಸತಿಯಾದವರ ಧರ್ಮ. ನಿಮ್ಮ ಪಾದ ಸೇವೆ ನಾನು ಮಾಡದೇ ಇದ್ರೆ ನಿಮ್ಮ ಸತಿನೇ ಅಲ್ಲ ಸ್ವಾಮಿ. ನಿಮ್ಮ ಪಾದ ಸಾಕ್ಷಿಗೂ ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ. ಅದ್ಯಾವ ಮಾತು? ಎದ್ದೇಳು ಮಂಗಳ, ಎದ್ದೇಳು. ಈ ಮಾತಿನಲ್ಲಿ ಅಜ್ಞಾನ ಕಣ್ಣು ತರಿಸಿಬಿಟ್ಟಿ, ಹೃದಯ ಬಳಿತ ಬದಲಾಗಿಸಿಬಿಟ್ಟಿ, ನಿತ್ಯನ ನೆನಟದಲ್ಲಿ ಸುಟ್ಟು ಧ್ರುಮಕಣವಾಗಿ ಹೊರ ಹೋಗನ ಪ್ರತಿ ಉಸಿನ ಕಣವು ರಾಮನಾಗಿ ಪ್ರಜ್ವಲಿಸಿ ಉಜ್ವಲ ಭವಿಷ್ಯದ ಈ ಮನೆ ರಾಮರಾಜದ ಗೂಡಾಯ್ತು ಆಣನ ತಮ್ಮ ಬೀರ. ಯಾಕೆ ಸ್ವಾಮಿ ಬೀರ ಅಂತ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಲ್ಲ? ಬೀರನಿಗೆ ಏನಾಯ್ತು? ಅವನ ತಾಯಿ, ನನ್ನ ತಾಯಿ, ಅಕ್ಕ ತಂಗಿಯರು, ಗಂಡ ನೆಲವನ ಚಿಕ್ಕಮ್ಮ ತಾನು ರೋಗದ ಸಹಾಯ ಮುನ್ನ ಈ ಬೀರನ ಕೋಸ ನನ್ನ ಕೈ ಒಪ್ಪಿಸಿ ಸತ್ತು ಹೋದ. ಆ ಚಿಕ್ಕ ಸನ್ನೆ ಶಕ್ತಿವಂತನಾಗಿ ತಮ್ಮನಾಗಿ ಬೆಳೆಸಿದ್ದೇನೆ. ಅವನೆಂದರೆ ನನಗೆ ಪಂಚಪ್ರಾಣ. ಅವನು ಕೂಡ ನನ್ನನ್ನು ದೇವರ ಸಮನಾಗಿ ನೋಡುತ್ತಾನೆ. ಆದ ಕಾರಣ ನಾವು ಬೇರೆ ಬೇರೆ ತಾಯಿ ಮಕ್ಕಳೆಂದು ನಮ್ಮಿಬ್ಬರ ಹೊರತು ಬೇರೆ ಯಾರಿಗೆ ತಿಳಿಬಾರದು. ಆತನನ್ನು ನೀನು ನಿನ್ನ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು. ಅನಾಥ ಮಗನೆಂದು ಬಯಸಬೇಡ. ಇದೇ ನನ್ನ ಆಸೆ. ಇದೇನು ಸ್ವಾಮಿ ನಿಮ್ಮ ಮಾತು? ಸ್ವಾಮಿ, ಅವನು ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಸತ್ಯದ ಹಾದಿಯಲ್ಲಿ ಧರ್ಮರಾಜನಂತೆ ನಡೆಯುವ ನಮ್ಮ ಬೀರನ್ನ ಇಂದಿನಿಂದ ಅನಾಥನಲ್ಲ ಸ್ವಾಮಿ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿ. ಇದು ನಾನು ನಿಮಗೆಂದು ಕೊಡುತ್ತಿರುವ ರಾಮವಚನ. ಮೆಚ್ಚಿದೆ ಮಂಗಳ ನಿನ್ನ ಬುದ್ಧಿ ಶಕ್ತಿಗೆ. ಇಲ್ಲಿವರೆಗಿನ ಹುಚ್ಚನಾಗಿ ಮುಚ್ಚಿಕೊಂಡು ನನ್ನ ಕೆಚ್ಚಲು ಹೊಡೆದು ಕೊಚ್ಚಿ ಹೋಗುವಂತೆ ಇದ್ದ ನನ್ನ ರಭಸದ ಭ್ರಮೆಗೆ ಒಡ್ಡನ್ನೇ ಹಾಕಿಬಿಟ್ಟೆ. ಇದಕ್ಕಿಂತ ಸಂತೋಷ ನನಗೆ ಇನ್ನೇನಿದೆ? ಬಾ, ಈ ಸಂತೋಷದ ಸಮಯದಲ್ಲಿ ಗರಿಬಿಚ್ಚಿನಂತೆ ನರ್ತಿಸಿ ಹೋಗಿ ಆಡುವಾಣ ನೊಂದಿಗೆ. ಬಾಟಲ್ ರಾಜ ಮೆಲ್ಲನೆ ಸವಿಯುತ್ತಾ ಸುವಾಸನೆಗೆಯುತ್ತ ನನ್ನ ಜೊತೆ ಹಾಡಿ ಬಂದ. ಚಂದ ಬಾಳು ಜುಮಿಗೆ ಗೊತ್ತು ಚಂದ, ಕಾಸಗಳ ಗೊತ್ತು ಚಂದ, ನಾಲ್ಕು ಗಿಣಿ ಗೊತ್ತು ಚಂದ,
ಮೂಗುತಿ ಮತ್ತು ಚಂದ ನಿಮಗೆ ಗೊತ್ತು ಚಂದ ಆಸೆಗಳ ಗೊತ್ತು ಚಂದ ಆಸೆಗಡಿ ಗೊತ್ತು ಚಂದ ಬೆಳ್ಳದಷ್ಟು ಬಿಟ್ಟು ಚಂದ ಬೆಳಕು ಬೈಲಿನ ಚಂದ ಬೆಳ್ಳದಷ್ಟು ಬಿಟ್ಟು ಚಂದ ಬೆಳಕು ಬೈಲಿನ ಚಂದ ಬೈಲಿ ಬೆಳದಿಂಗಳ ಮಗಳಾಗಿ ಚಂದ ಮೂಗುತಿ ಮತ್ತು ಚಂದ ನಿಮಗೆ ಗೊತ್ತು ಚಂದ ಆಸೆಗಳ ಗೊತ್ತು ಚಂದ ಆಸೆಗಡಿ ಗೊತ್ತು ಚಂದ ನೀನಂದ್ರೆ ತುಂಬಾ ಇಷ್ಟ. ಯಾಕೆ ಗೌತಮ್ಮ ತಡವಾಗಿ ಬಂದಿಯಲ್ಲ? ಹೊಡೆದು ಬಾಲಮರಿ ತಾಯಿ ಮೇಲಿಗೆ ಬಿಟ್ಟು ಅವುಗಳಿಗೆ ತಪ್ಪಲ ಹಾಕಿ ಬರೋದ್ರೊಳಗೆ ಇಷ್ಟು ಹೊತ್ತಾಯ್ತು. ಬಾ ಮಗ, ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಬಿಸಿಸ ಉಪ್ಪಿಟ್ಟು ಮಾಡಿನಿ, ಉಪ್ಪಿಟ್ಟು ತಿಂದು ಚಾ ಕುಡಿಯುವಂತೆ. ಈ ಬೀರನಿಗೆ ಛಾಯೇನಮ್ಮ, ನನ್ನ ಹೆತ್ತ ತಂದೆ ತಾಯಿ ಅಂತಿರುವ ನಿಮ್ಮ ಕೈ ತುತ್ತಿನಿಂದ ಈ ಕೆಚ್ಚಲೆ ಬೆಳೆಸಿಕೊಂಡಿರುವ ಈ ಬೀರ ಈಗಾಗಲೇ ಒಂದು ತಮ್ಮಿಗೆ ಹಾಲು, ಒಂದು ಮಣಿ ಬಂದಿದ್ದಾನೆ. ಹಾ ಅತ್ತಿಗೆ, ನಾನಂದ್ರೆ ನಿಮಗೆ ಇಷ್ಟ ಇಲ್ಲವೇ? ಯಾಕೆ ಗೌತಮ್ಮ ಇವತ್ತು ಹೀಗೇಕೆ ಕೇಳ್ತೀರಿ? ನೀನಂದ್ರೆ ನಮ್ಗೆ ಪಂಚಪ್ರಾಣ. ಅದೆಲ್ಲವನ್ನು ತಮ್ಮ ಧರ್ಮದ ನುಡಿಯಿಂದ ಕೇಳಿಸ್ಕೊಂಡೆ ನನ್ನ. ಹಾ ಅದು ಅದು ಏಕನ್ನ ತೋರುತ್ತಿರುವೆ. ಈಗಲೇ ಹೇಳಿದೆಯಲ್ಲ, ನಾನಂದ್ರೆ ನಿಮಗೆ ಪಂಚಪ್ರಾಣ ಅಂತ.
ಹಾ ಅಣ್ಣ ತಗೊಳಪ್ಪ, 10 ಮರಿ ಮಾರಿದ 10,000ದಂತೆ 1,00,000 ರೂಪಾಯಿಗಳನ್ನು. ಎಂತಹ ಸಾಧನೆ ಸಹೋದರ ನಿನ್ನದು. ಈ ನಿನ್ನ ದುಡಿಮೆಯನ್ನು ನಾನೆಷ್ಟೇ ಬಡಿಸಿದರು ಅದು ಹೇಳುತ್ತಿರೋದು ನನ್ನ ಸಂಸಾರ ನಡೆಯೋದೇ ನಿನ್ನ ಈ ಕುರಿಮರಿಯಿಂದ. ನಾನೆಷ್ಟೇ ಉಳಿಕೊಂಡು ಬಿತ್ತಿ ಬೆಳೆದರು 2 ವರ್ಷದಿಂದ ಅದೃಷ್ಟು ಮಳೆಯಾಗಿ ಬೆಳೆ ನಾಶವಾಗಿ ಈ ನೇಗಿಲಿಗೆ ನುವೇ ದುಡಿದು ತಂದಿದ್ದು ತಿನ್ನ ತೇಗು ಹೋಗಿದ್ದಾನೆ. ಈ ವರ್ಷ ಅಂತ ಮಳೆ ಇಲ್ಲದ ಬೆಳೆ ಇಲ್ಲ ತಾಯಿ ಇಲ್ಲ. ಅಣ್ಣ ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇ ಕಣ. ನೇಗಿನ ಯೋಗಿ ಆದ ನೀನೆಂದೂ ಹೋಗಿಯಲ್ಲ. ಈ ನೇಗಿನ ಯೋಗಿ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ಒಳಗಾಲವಿಲ್ಲ. ನಿತ್ಯ ಅದು ನಿನ್ನ ಕಾಯಕ. ಎಂತಹ ವಿಚಾರ ಶಕ್ತಿ ಅಡಗಿದೆ ಸಹೋದರ ನಿನ್ನಲ್ಲಿ. ನಿನಗೆ ಕಾಯಕ ಅರ್ಥ ಹೋಗುತ್ತೆ. ಅಣ್ಣ ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಇಷ್ಟೂ ತಿಳುವಳಿಕೆ ಮೇಲೆ ಅಣ್ಣ ಕೇಳಲಿ ಯೋಗಿ ಅರ್ಥವನ್ನು. ಅಂಗಹೀನ ಅಂದ ಅನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇಘನಾದವಾಗಿ, ಕಲೆ ಸಂಗೀತ ಗಾಯನ ಮಾಡಿ ಕಲಿಸಿದ ಗದುಗಿನ ಪುಟ್ಟರಾಜರು ಗಾನಯೋಗಿ. ಲಕ್ಷಾನು ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆ ಕಟ್ಟಿ ಶ್ರೀವೀರ ದಾಸೋಹಿಯಾದ ಶ್ರೀ ಸಿದ್ಧಗಂಗಾ ಶ್ರೀಗಳು ಶಿವಯೋಗಿ. ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪ ಯಜ್ಞ ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮೌತಮಯ ಶರೀರವನ್ನು ಮಂತ್ರಮಯ ಶರೀರ ಮಾಡಿದ ಆ ನನ್ನ ಗುರು ಶ್ರದ್ಧಾನಂದರು ಸಂಚಾರ ಯೋಗಿ. ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲಿಗೆ ಸರಿಸಿ ಆಸೆಯನ್ನು ತ್ಯಜಿಸಿ ಜಯವಿಲ್ಲದ ಜಗತ್ತನ್ನು ಹೊಲಿಸಿ ಸರ್ವ ಜನಾಂಗಕ್ಕೆ ಬಿಡುವಿಲ್ಲದ ಪ್ರವಚನ ಮಾಡಿ ಅವರು ಸಾಯುವ ಮುನ್ನ ತಾವು ಬರೆದಿಟ್ಟ ಲೇಖನೆಯಲ್ಲಿ ಈ ಜೀವ ಇಲ್ಲದ ಮೇಲೆ ಇದರಲ್ಲೇನಿದೆ, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ನಾನು ಇಲ್ಲ ನೀನು ಇಲ್ಲ, ಇಲ್ಲ ಎಂಬಂತೆ ತಾನಿಲ್ಲ ಎಂದು ಬರಲು ಶಿವಾದಿನರಾದರಲ್ಲ ಆ ವಿಜಯಪುರ ಸಿದ್ದೇಶ್ವರ ಶ್ರೀಗಳು. ಅವರು ಜ್ಞಾನಯೋಗಿ. ತಮ್ಮ ಈ ಅಂತಹ ಮಾತುಗಳಿವು ಇನ್ನು ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗತ್ತಲ್ಲಿ ಚಳಿ ಮಳೆ ಬಿಸಿಲನ್ನದೇ ಉತ್ತಿ ಬಿತ್ತಿ ಬೆಳೆದು ಈ ಜಗತ್ತಿಗೆ ಅನ್ನ ಹಾಕುವ ನೀನು ನೇಗಿಲ ಯೋಗಿ. ತಮ್ಮ ನಿನ್ನ ಒಂದೊಂದು ಮಾತನ್ನು ಕೇಳಿ ಈ ಜಗವನ್ನೇ ಮರ್ತಿ ಬಿಟ್ಟೆ. ಅಣ್ಣ ಏನಿದೆಲ್ಲ ಸಂತೋಷದ ಸಂಭ್ರಮ. ಬಾರಪ್ಪ ಶಿಷ್ಯರೇ, ನಿನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದ್ದಾನೆ. ಡಿಗ್ರಿ ಅಭ್ಯಾಸ ಅತ್ತಿಗೆ ಚೆನ್ನಾಗಿದೆ, ಆದರೆ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ. ಅಣ್ಣ ಈಗ ತಾನೇ ಮರಿ ಮಾರಿದ ಹಣವಿದೆಯಲ್ಲ ತಮ್ಮನಿಗೆ ಕೊಟ್ಟು ಬಿಡು. ಎಷ್ಟು ಬೇಕಾಗಿದೆ ಸಹೋದರ? ಅಣ್ಣ ಅದು 50,000 ಕೊಟ್ಟು ಬಿಡು ಸಾಕು. ತೆಗೆದುಕೋ. ಹಣ ಅಂದ ಮೇಲೆ ಹಿಡಿದಲ್ಲಿ ಇರಬೇಕು. ಸ್ವಾಮಿ, ಈಗ ನಮ್ಮ ಸಂಸಾರ ಆನಂದ ಸಾಗರವಾಯಿತು ಅಲ್ವೇನ್ರಿ? ಈ ನನ್ನ ತಮ್ಮಂದರೆ ನನಗೆ ಸರ್ವ ಆಸ್ತಿ. ಬನ್ನಿರಪ್ಪ, ಈ ಆನಂದ ಸಾಗರದಲ್ಲಿ ಎಲ್ಲಾರು ಕೂಡಿ ಆಡೋಣ. ಬ್ರಹ್ಮೈ ಜೀವವಂದ ನಿಂದೆ ಕಷ್ಟ ಸುಖವ ನೋವು ನಲಿವ ಎಲ್ಲ ದೇವನ ಕರುಣೆಯೋ
ಬಿಸಿ ಬಿಸಿ ಅಡಿಗೆ ಮಾಡಿದ್ರೆ ಊಟ ಮಾಡೋದು ಬರಪ್ಪ. ಆಯ್ತು ಬರ್ರಿ. ಶ್ರೀಮಂತಿಗೆ ದರ್ಪದಿಂದ ಸರ್ವ ಸಾಮ್ರಾಜ್ಯ ಕಟ್ಟಿ ಪುಟ್ಟಾಂತರ್ಲೋಕವನ್ನೇ ಕಟ್ಟಬೇಕೆಂದು ಹಠ ತಟ್ಟಿರುವ ಇವರ ಮಹಾಕಾಂಕ್ಷೆಗೆ ಮನಸ್ಸೆಂಬುದು ಭಂಗವಾಗಿ ಆ ಹರಿದ ಪುಷ್ಪಲಕ್ಷ್ಮಿ ಅಂತ ಹರಿದಾಯ್ದು ಹೋಗ್ತಿದ್ಯಲ್ಲ. ಅರೆ ವಾವ್! ಏನಿವಳ ರೂಪ, ಲಾವಣ್ಯದ ಶೃಂಗಾರದ ಸೊಬಗು. ಯಾವ ಮತ್ತಿನಲ್ಲಿ ಇವಳ ರೂಪವನ್ನು ಕೆತ್ತಿಕರಿಸಿರಬೇಕು ಆ ಬ್ರಹ್ಮ. ಅವಳ ಸೊಂಟದ ಸೌಂದರ್ಯ, ಕಂಠದ ಮಾಧುರ್ಯ, ಅವಳ ಮೂಗು, ತುಟಿ ಸ್ತನಗಳನ್ನು ನೋಡಿ ಹುಚ್ಚನಾಗಿ ಅಚ್ಚರದ ಅಪ್ಪಿಯಾಗಿದ್ದಾರೆ. ಏನಿವಳ ರೂಪ, ಲವ್ವಾನ್ಯದ ಶೃಂಗಾರದ ಸೊಬಗು. ಯಾವ ಮತ್ತಿನಲ್ಲಿ ಅವಳ ರೂಪವನ್ನು ಕೆತ್ತಿಕರಿಸಿರಬೇಕು ಆ ಬ್ರಹ್ಮ. ಅವಳ ಸೊಂಟದ ಸೌಂದರ್ಯ, ಕಂಟಕ ಮಾಧುರ್ಯ, ಹಾಡಿ ಕುಪ್ಪರಿಸಿ ನಗುವ ಅವಳ ಮೂಗು, ಸ್ತನಗಳನ್ನು ನೋಡಿ ಹುಚ್ಚನಾಗಿ ಎಚ್ಚರ ಹಾಕಿದ್ದಾರೆ. ಲಕ್ಷ್ಮಿ
ವಯಸ್ಸು ಹೇಗೆ ನಾ ಭೃಂಗಿಯಾಗಿ ಭಂಗಿ ರೂಪದಲ್ಲಿ ನಿಂತೆ ನನ್ನ ಕಣ್ಣು ಮುಂದೆ ಕಾಣುವ ನಿನ್ನನ್ನು ಚುಂಬಿಸುವ ಶಂಭೋಲಿಂಗನ ಸಾಕ್ಷಿ ನನ್ನ ಹೃದಯ ರತ್ನದ ಸಿಂಹಾಸನ ಮೇಲೆ ಕೂಡಿಸಿ ನಾವು ಭೂವನದಲ್ಲಿ ನಕ್ಕು ನಲೆದಿದ್ದರೆ ನನ್ನ ಹೆಸರು ಲಕ್ಷ್ಮೀ ಪುತ್ರ ಮನೋಹರನಲ್ಲ. ನಡುರಾಗ ಕರಕರ ಗಡಿಲೆ ಕರಕರ ಬಿಡೋದು ಜಾತಿ ಮಗ ಅಲ್ಲ ಮಾಡಬಾರ್ದ ಏಳೇ ಜನ್ಮಕ್ಕ ಈ ಗ್ರಾಮ ಪಂಚಾಯತಿ ಉದ್ಯೋಗ ಮಾಡಬಾರ್ದ ಅಲ್ರಿ ಇನ್ನೂ ಮೆಂಬರ್ ಆಗಿ 3 ತಿಂಗಳಾಗಿಲ್ಲ ಮ್ಯಾಗ ಮಳೆಯಪ್ಪದನ್ ಜಾತ್ರೆ ಬಂತ ಆ ಮಳೆಯಪ್ಪದನ್ ಜಾತ್ರೆ ಕೊಡ್ದಟ ಸಾಕ್ರಿ ಒಬ್ಬರು ಟಗರಿಂಕಾಯಿ ಪಟ್ಟಿ ಕೊಡಂತಾರ ಒಬ್ಬರು ಕುಸ್ತಿ ಪಟ್ಟಿ ಕೊಡಂತಾರ ಹಂಗ ಒಬ್ಬರು ಟ್ರ್ಯಾಕ್ಟರ್ ಜಗಾಟ ಪಟ್ಟಿನೂ ಕೊಡಂತಾರ ಅಲ್ರಿ ಇನ್ನೂ ಪಂಚಾಯತಿ ಕಟ್ಟಿ 10 ಪೈಸಾನು ಕಂಡಿಲ್ಲ ಬಿಳಿ ಅಂಗಿ ಬಿಳಿ ಪ್ಯಾಂಟ್ ಹೊಡೆದು 20,000 ರೂಪಾಯಿ ಹೋದ್ವು ಅಲ್ರಿ ಹಂಗ ಮನೆ ನಮ್ ದ್ರಾಕ್ಷಿಯನ್ನು ಹೋಗ ಜನತಾ ಮಣಿ ಹಾಕಿಸ್ಕೊಟ್ಟಿನಿ ಆಕಿ ಜನತಾ ಮಣಿ ಹಾಕಿಸ್ಕೊಟ್ರು ಬೈತಾಳ ಹಾಕಿಸ್ಕೊಟ್ಟಿಲ್ಲ ಬೈತಾಳ ಹಂಗ ನಮ್ ಪಾರ್ವತಿನಿ ಸಿದ್ಲಿಂಗ ಹೋದಳ ಆ ಸಿದ್ಲಿಂಗ ನಳ ಹಾಕಿಸ್ಕೊಟ್ಟಿನ್ರಿ ನಳ ಹಾಕಿಸ್ಕೊಟ್ರು ಬೈತಾಳ ಹಾಕಿಸ್ಕೊಳ್ಳಿಲ್ಲ ಅಂದ್ರ ಬೈತಾರ ಹಂಗ ನಮ್ಮ ಯಲ್ಲಪ್ಪ ಕಾಕಾಗ ಸಿಸಿ ರಸ್ತಾ ಮಾಡಿಸ್ಕೊಟ್ಟಿನಿ ಸಿಸಿ ರಸ್ತಾ ಮಾಡಿಸ್ಕೊಟ್ರು ಬೈತಾನ ಮಾಡಿಸ್ಕೊಳ್ಳಿಲ್ಲ ಅಂದ್ರ ಬೈತಾನ ಏನ ಅನ್ರಿ ಈ ಗಂಜಿಕೇರಿ ಊರಾಗ ಮೆಂಬರ್ಕಿ ಉದ್ಯೋಗ ಮಾಡೋದು ಬಹಳ ಕಷ್ಟ ಐತಿ ಇರ್ಲಿ ಅವನವ್ನ ಗಂಜಿಕೇರಿ ಊರಾಗ ಮೆಂಬರ್ಕಿ ಅನ್ನೋದು ವರ್ಚಸ್ ಐತಲ್ಲ ಅವನವ್ನ ಬಿಳಿ ಅಂಗಿ ಬಿಬ್ಬಾಣ ತೋಡ್ಕೊಂಡ ಕೈ ತೋಳಿಸ್ಕೊಂಡ್ ನಿಂತ್ರ ಆತ ಮೋಸ್ಕೊಂಡೆ ನಾವು ಹುಡುಗ
ಗೊತ್ತಿಲ್ಲ ಯಾರಿಗೆ ನನಗೆ ಹತ್ತೈತಲ್ಲ ತಂಡಿ ಈಗ ಬಂದಿ ಅಕ್ಕ ನನಗೆ ತಂಡಿ ಹತ್ತೈತಿ ಈಗ ತಿಂಡಿ ಬಡಿಸ್ತೇನೆ ಅಂತೆ ವ್ಯವಸ್ಥೆ ವ್ಯವಸ್ಥೆ ಕೇಳಿಗ ಕರಿತೀನಿ ಬಾರ ಕರಿತೀನಿ ಕಾರ ಮಾಮ ಮಾಡೋಣ ವಾಲಂಟಿಯರ್ ಟೂರ ರಗಡ ಮಾಡಿ ನೀರು ಕಾಕೊಂಡಾರ ಹತ್ತಿ ಪ್ಲಾಟ ಹೋಗುವಾಗ ಮಾಡತ್ತೀನಿ ಟಾಟ ಹತ್ತಿ ಪ್ಲಾಟ ಹೋಗುವಾಗ ಮಾಡತ್ತೀನಿ ಟಾಟ ಕನಸಿನ ಪಾಠ ನಿಮ್ಮ ಮಜಾಲ ರಗಮಾಟ ಕನಸಿನ ಪಾಠ ನಿಮ್ಮ ಮಜಾಲ ರಗಮಾಟ ಮಾಡಿದ್ದ ಮರತೇನ ಒಳ್ಳೆಯ ಮಳೆ ಬಂದು ಬರ್ತೇನ ಮಾಡಿದ್ದ ಮರತೇನ ಮಳೆ ಬಂದು ಜಾತಿಗೆ ಬರ್ತೇನ ಕಟ್ಟೆ ಹೊರಸತೇನ ಮಗಲಾಗ ಕೂಸಾಂಗ ತಂದೇನ ಕಟ್ಟೆ ಹೊರಸತೇನ ಮಗಲಾಗ ಕೂಸಾಂಗ ತಂದೇನ ನಡುಬೂರಾಗ ಗೆಳತಿ ಮೊದಲ ಬಡಕ ನಿನ್ನ ಗಂಡ ಕುಡಕ ಹೋಗಿ ಕುಂತಿಯ ದಡಕ ಕಾಕದ ಕೊಡ್ತೀಯಾಕ ಗಂಡನ ಬಿಡ್ತೀಯಾಕ ನನ್ನ ನಿನ್ನ ನಡಬರಕ ಕೊಟ್ಟರ ನಿನಗದ ಕೇಳಿ ಊರ ಬಿಟ್ಟ ಹುಡುಗರ ಬಂದು ಬರ್ಲ್ಯಾಂಗ ನೀನು ಬಿಟ್ಟ ಕೊಟ್ಟರ ನಿನಗದ ಕೇಳಿ ಊರ ಬಿಟ್ಟ ಹುಡುಗರ ಬಂದು ಬರ್ಲ್ಯಾಂಗ ನೀನು ಬಿಟ್ಟ ಮಾದ್ರಿ ಗೆಳತಿ ಅಂಗವಾಡಿ ಬರ ಬಂಡ್ಯಾಗ
ತಂಗಿ ಸಿಗ್ತಾಳ ಕೌಟಿನ ಬರ್ಬ್ಯಾಡೋ ಕಿವಿಯಾನ ಜುಮಿಕೆ ಎಲ್ಲ ತಂದೆಯ ಹುಡುಗೆ ರಿಂಗ ರಿಂಗ ಕಿವಿಯಾನ ಜುಮಿಕೆ ಎಲ್ಲ ತಂದೆಯ ಹುಡುಗೆ ಕಲ 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 ಕಂದಾಗಿ ಬದಲಾಗ ಬದಲಾಗ ಹುಡುಗಾಗಿ ಹುಡುಗಿ ಕಲ ಕಲ ಕಂದಾಗಿ ಬದಲಾಗ ಬಿಡುವಾಗಿ ರಿಂಗ ರಿಂಗ ಕಿವಿಯಾನ ಜುಮಿಕೆ ಎಲ್ಲ ತಂದೆಯ ಹುಡುಗೆ ಬೆಳೆ ಬೆಳೆ ಮಾಮ ಹೇಳಕತ್ತಾರೆ ಬೇಳೆ ಅಂತ ಹೇಳಿ ಮಾಮನ ಸಲುವಾಗಿ ಇನ್ನೊಂದು ಹೊಡಿತೀನಿ ಇನ್ನ ಗಿಚ್ಚಕೊಂಡು ತಾನು ವಾಟಿಕ ಶಾಂಪು ಹಚ್ಚಿ ತೊಳೆದಾಳ ಬರುವಾಗಿ ವಾಟಿಕ ಶಾಂಪು ಹಚ್ಚಿ ದೋಸ್ತ ಈಗ ಅದ್ರಾಗ ನಾವೊಂದು ಹಾಡ್ತೀನಿ ಕೇಳ ಮಾಲಾ ಟ್ರೈನ್ ನಮ್ಮ ಯಜಮಾನ್ರು ಅಲ್ಲ ಮಣಿದೇವ್ರು ಹುಡುಗಿನ ಒಂದ ಒಂಬತ್ತು ಅಯ್ಯೋ ನನ್ನ ಬಟ್ಟು ಮುರಿತ ನನ್ನ ಬಟ್ಟು ಮುರಿತ ಯಾವಳೆ ಪಡಬೇಕಿ ಪಕ್ಕಿರೆ ಅವಳೆ ತಾರಾಪುರ ಹೆಣ್ಣು ಮಕ್ಕಳು ತಾನು ಲಾಡಿನ ಕಣ್ಣಾಗ ನೀ ಯಾವಳಿ ಬುಟ್ಟಿ ಹೊತ್ತು ಪಾಠ ಮಾರಿ ಪಾಠ ಡ್ಯಾನ್ಸ ಹಲೋ ಈ ಕಮಿಟಿ ಮಾಲಕರು ಯಾರದ್ರಿ ವೇದಿಕೆ ಮೇಲೆ ಬರ್ರಿ ಅಲ್ಲಿ ಬಾಕ್ಸ್ ಮೇಲೆ ಕೂತಾರು ಯಾರು ಕಾಣುದಿಲ್ಲ ನಿನ್ನ ಕಣ್ಣಿಗೆ ಹಾದಿ ತೊಟ್ಟು ಹಾದಿ ಹಿಡಿದು ಗೋಳರ್ಷಿಬರು ಗಣಮಗನ ನೀವು ಊರಾಗ ಮೆಂಬರ್ ಅದಿ ಅಂತ ಹೇಳಿ ದೊಡ್ಡ ದೊಡ್ಡ ಮಾತಾಡ್ತೆ ಮಗನ ಮತ್ತೇನ ಹುಡ್ಗಿ ನಾನೇನ್ ಅಂಗಡಿ ಚೆನ್ನಪ್ಪ ಅವನ ಅಂಗಡಿ ವಡ ಮಾಡೋನ್ ಮಾಡ್ಯಾನ ಈ ಊರಿನ ಮೆಂಬರ್ ಅಷ್ಟ ಅಲ್ಲ ಹುಡ್ಗಿ ಮುಂದೆ ಅಧ್ಯಕ್ಷರು ಆಗೋದಿನಿ ದೋಸ್ತ ತಿಂಡಿ ನಂದು ಹೋಗ್ಬೇಕಿಲ್ಲ ಕರ್ಕೊಂಡು ಹಿಂಗ ತ್ರಾಸ ಹಾಕೊಂಡ ಮಗ ನಾ ಯಾರು ಗೊತ್ತೈತಿಲ್ಲ ಈ ಊರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರ ಮಗಳದಿಲ್ಲ ನೀ ಮಾಜಿ ಮಗಳು ಇರ್ಬೇಕ ನಾ ಹಾಲಿ ಅದೀನಿ ಹಾಲಿ ಎಲ್ಲ ಬರ್ಕೊಂಡು ಸತ್ತಿಗಿತ್ತು ಹಾದಿ ಪ್ರಾಕ್ಟೀಸ್ ಮಾಡೀನಿ ಹಂಗಾನ ಸಮಾಧಾನ ಇರು ದೋಸ್ತ ನೀ ಹಾಲಿ ಇದ್ರು ನೀ ಮಾಡ್ಕೇಶ ಬರೀ ಎಲ್ಲ ಕಾಲಿನ ನಮ್ಮ ಸುಂದರ ಹೆಣ್ಣ ಮಕ್ಕಳಿಗೆ ಮಾಡಿಸ್ಕೊಟ್ಟಲ್ಲಿ ಬಂಗಾರ ವಾಲಿ
ನನಗೆ ಗೊತ್ತಿಲ್ಲ ನಾ ಬುಲ್ಬುಲ್ಲ ಅದ್ರ ಮೇಲೆ ಬರೋದ ಮುಳ್ಳಿನ ಕಂಟಿ ಜಾಲಿ ಕಂಟಿ ಅದ್ರ ಮೇಲೆ ಹೋಗಿ ನೀ ಯಾವಾಗ ಆಡಿದ್ಲಿ ಲಾಲಿ ನೀ ಕಲಿಸ್ಬೇಡ ಹುಡುಗಿ ನನಗ ಅಡಿಗೆ ಸಾಲಿ ನಿನ್ನ ಹೆಸರು ನನಗಟ್ ನಕೊಂತೇಳ ನಾ ಹಾಕ್ತೀನಿ ಪಟ್ ನಾ ಹಾಕ್ತೀನಿ ಪಟ್ಟ ಕೊರಳಿ ಅದಕ್ಕ ಹಾರ ಬರೋದಂತದ ವಾರೇ ವಾ ಏ ಹೇ ಇಂಗ್ಲಿಷ್ ಅಪರೂಪ ತಕ್ಕಂತ ಹೆಸರ ಮಾತಿನಲ್ಲಿ ಮಂಟಪ ಕಟ್ಟುವ ಹೆಸರ ಕಮಲದ ಬುಡದಲ್ಲಿದೆ ಕೆಸರ ಆ ಹೆಣ್ಣೆ ನೀ ಹೇಳಿದ್ದು ಕೇಳಿದ ಹೆಸರ ನಾ ಏನ್ರ ಹೇಳಿದಂತಿಕೋ ನೀ ಅಕ್ಕಿ ನನ್ನ ಕೈಯ ಪಟ್ನ ಮೊಸರ ಹಾ ಐ ಎಮ್ ಇಸ್ ರವಿ ನೀನು ಟೂ ಟ್ಯಾಕ್ಸ್ ಹೇಳ ಹೊಸದಾಗಿ ಉದಯಿಸಿ ಬಂದ ನನ್ನ ರವಿ ಎಲ್ಲಾಯ್ತು ನಿಂದು ವಾಸ ಮಾಡೋದವಿ ರವಿ ಬರಕರು ನನಗೂ ಕೇಳ ರವಿ ಯಾಕೆ ಅದಕ್ಕೆ ಚಿಂತೆ ಮಾಡ್ತೀನಿ ಅದನ್ನ ವಿಚಾರ ಮಾಡಬೇಡ ರತ್ನ ಮೊದಲು ನನ್ನ ಕೈ ಹಿಡಿದು ಮಾಡೋ ಪ್ರಯತ್ನ ಅಂದದ ಅರಮನೆ ಒಳಗ ಕುದುರೆ ಚಾಪೆ ಮೇಲೆ ಬೆಚ್ಚಗ ಮಣಗಿಸಿ ಮಾಡಿ ಮುಗಿಸ್ತೇನೆ ರತ್ನ ಏನ್ ಮಾಡಿ ಮುಗಿಸೋಲೆ ಮತ್ತೇನ್ ಮಾಡ್ತಾರೆ ಎಲ್ಲಾರು ಮಾಡೋದು ಏನದ ಏನ್ ಮಾಡ್ದ ಪ್ರೀತಿ ಈಗ ಹೇಳ ಮೊದಲ ಅವನನ್ನು ಬರ್ಗೆಟ್ಟು ಕುಂತಾರ ಎಲ್ಲರೂ ಅವ್ರು ತಿಳ್ಕೊಂಡಿರ್ತಾರ ಎಲ್ಲರೂ ಮಿಯಾ ಕಲ್ಪ ಫ್ಯಾನ್ ಅದಾರ ನೀವು ಒಂದು ನಮ್ಮನ್ನ ವಿಚಾರ ಮಾಡ್ತಾರ ಅವರು ಅವ್ರೇನ್ ಮಾಡ್ತಾರ ಕೌಸ್ತವಿಟ್ಟು ಕುಟ್ಟ ಮಗನ ಅಲ್ಲ ಈ ಮಾತು ಕರೆ ನಾಮಮ್ಮ ನನ್ನಾನೇ ನಿನ್ನಾನೇ ನಿಜ ಜಾನೆ ಅಯ್ಯೋ ನನ್ನ ರಾಜ ಕೊಟ್ಟ ತೇಜ ಹೇ ಮಳೆರಾಯ ಸುವರ್ಣವನ ಸೀರೆ ಬರಲಿ ಆಮೇಲೆ ಬಾ ದಯವಿಟ್ಟು ಈ ಬರಬೇಡ ಆಕೆ ಮತ್ತೆ ಈಗಲೂ ಆಮೇಲೆ ಬಾ ಕಾಜುಮ ಏನಂದಿ ದೋಸ್ತ ಕಾಜುಮ ಇದು ತಡಿ ಹೇಳ್ತೀನಿ ಗಸಮ ಅದು ಅರ್ಥ ನಿಮ್ಗೆ ಗೊತ್ತಿಲ್ಲ ಅರ್ಥ ನಾ ಹೇಳ್ತೀನಿ ಕೇಳಿದೆ ಬಂದಂಗಿದ್ರೆ ಬಾರಿ ಕೈ ಮಾಡ್ಬೇಕು ಯಾವ ಗುಳಿಗೆ ಗಜಮ ಬೆಳತನ ಬಸನ ಮಾಡಿದ್ದ ಮರದಾಳು ಮಾಡಿದ್ದ ಮರದಾಳು ಹೊಟ್ಟಿ ಉರಿಸದಾಳು ಮಗರಾಗ ಸಂಗ ತಂದಾಳು ನಿನಗೆ ಸಿಗೋದು ಲಾಸ್ಟಿಗೆ ಸೆಕೆಂಡ್ ಹ್ಯಾಂಡ್ ಗಾಡಿನ ಯಾಕೆ ಹೊಟ್ಟಿ ಉರಿಸ್ತಿದ್ರು
ಟೈಮ್ ಹೋಗೋದ ನನ್ನ ಮಗಳ ಇನ್ನಾಕಾದ್ರೂ ಬರೋಲಾಗೈತಿ. ಏ ಸಿದ್ದೋಣ, ನೀ ಏನಾರ ನೋಡಿ ಅಲ್ಲ ನನ್ನ ಮಗಳನ್ನ. ಯವ್ವ ಮಗಳ ರತ್ನ, ಯವ್ವ ರತ್ನ, ಯಾಕರಿ ಜಾಲಿ ಕಂಟ್ಯಾಗ ಹುಟ್ಟಿದಾಗಿನ ಯವ್ವ ರತ್ನ. ಇನ್ನೊಂದು ದೊಡ್ಡ ಹನಿ ಬಂದಂಗ ಆಗ್ತಲ್ಲ ಯವ್ವ, ಯವ್ವ, ಯಪ್ಪ, ಯಪ್ಪ. ಈ 3 ವರ್ಷ ಕಂದ್ರಿ ದಾರ್ಯಾಗ ಯಾಕ ನಿಂತೀವೋ ಬೆಪ್ಪ? ತಿಂಡಿ ಹೆಚ್ಚಾಗಿ ಯವ್ವ ತಿಂಡಿ ಬಗ್ಗೆ ಮಾತಾಡಬೇಡವ. ಗದ್ದನಕೇರಿ ಊರಾಗ ವಾಳ ಮುಂಜಾನೆ ಮನೆಗೆ ಹೋಗುದು ಬಾಳ ಕಠಿಣ ಆಕೈತಿ. ಯಪ್ಪ, ನೀ ಬಾಳ ತಪ್ಪು ತಿಳ್ಕೊಂಡಿ. ಈ ಗದ್ದಲಗಿರಿ ಊರಾಗ ಎಲ್ಲರೂ ನನಗ ಅಣ್ಣತಮ್ಮರು ಇದ್ದಂಗ. ಎಲ್ಲರೂ ನನ್ನ ಅಣ್ಣತಮ್ಮರು. ನಿನ್ನ ಹಿಡ್ಕೊಂಡೆ, ನೀ ಬೇರೆ ಊರು. ಆತಳವ್ವ ಮುಗಸಾಕ ಬಂದಿ ಮುಗಿಸೇ ಹೋಗಿ. ಅದೇನು ಹುಚ್ಚನ ಏನಬೇಕು ಹಂಗ ಕಚ್ಚಿ ಕೈ ಬಿಡು ಆಯ್ತು. ಸಮಾಧಾನ ಇರು, ಹೇಳೋರು ಹೇಳ್ತೀನಿ, ಯಾಕೆ ಉಸಿರು ಮಾಡ್ತೀನಿ ನಿನ್ನವನ. ಯಪ್ಪ, ನಾವು ದೌಡ ಬರೋಕ್ ಹೋಗ್ತಿದ್ವಿ. ಅಲ್ಲೊಂದು ಕರಿನ ಇತ್ತಪ್ಪ, ಅದು ನನ್ನ ಕಡಿಯಾಕಂತ ಹೇಳಿ ಮುಚ್ಕೊಂಡು ಬಂದ್ಬಿಡ್ತಪ್ಪ. ಇಲ್ರಿ ಇಲ್ಲಿ ಮನ್ಯಾಗ ಸಾಕಿ ಹೊಚ್ಚ ಹಸನ ಇದಾವ್ರಿ ಯಜಮಾನ್ರ. ಅವನ ಹಚ್ಚ ಅಂದ ಬಿಡಿಸಿ ನಿಂದಿರ್ಸಿ ನೋಡ್ರಿ. ಏನಂದ್ಲೇ ಬಡಕ್ ಮೈ ಮಗುವ? ಏನ್ ನೀನ ತರಿಬಿ ನಿಂದ್ರಿಸಿವ ಏನ? ಏನ್ ನಾವು ನೀನ ಕಚ್ಚಾಕ ನಿಂದ್ರಿಸಿವ? ಯವ್ವ ಮಗಳ, ಈ ದಾರಿಲೆ ನೀ ಯಾಕೆ ಬರಾಕ್ ಹೋಗಿದ್ದೆ ಅಂತೇನಿ. ಈ ದಾರ್ಯಾಗ ನಾನಾ ತರ ನಾಯ್ದವ ಮಗಳು. ಒಂದ್ ಬೌ ಬೌ ಅಂದ್ರವ, ಇನ್ನೊಂದು ಅಂತ ಇನ್ನೊಂದು ಬರ್ತೈತೆವ ಮಗಳ. ಇನ್ನೊಂದ್ ಹೆಂಗ್ ಬರ್ತೈತೆ ಅಂದಿ? ಇನ್ನೊಂದ್ ಹೆಂಗ್ ಬರ್ತೈತಿ? ಕುಯ್ ಕುಯ್ ಅಂಡ್ಲಾರಂಗ್ ಬಂದ್ ಕಸ್ತೈತಿ. ಓ ನಿಮ್ಮ ಅವನ ಎಲ್ಲಿ ಅಂತ ನಾ ಯಾವ ಬಗಳಂಗಿಲ್ರಿ ಯಜಮಾನ್ರ. ಇದ ನಮ್ ಏರಿಯಾ, ಅದ್ರಾಗ ನಮ್ ಪೂಜಾರಿ ಮುತ್ತಪ್ಪ ಮಾರ ಏರಿಯಾ. ಇಲ್ಲ ಅಂತ ಯಾವ ಬಗಳಂಗಿಲ್ರಿ ಮಾರ. ಎಷ್ಟ್ ಚಂದ ಮಾತಾಡ್ತಿಲ್ಲ ತಂಗಿ ರತ್ನವ. ಇದ್ಯಾ ಸೀಮೆ ಗಂಡವ ತಂಗಿ. ಎಷ್ಟು ಚಂದ ಅಲ್ಲಿ ಕಟ್ರಿಸಿ ಮಾತಾಡ್ತೈತಿ ಇದು ಜೋಕುಮಾರ. ಇನ್ನ ಬೆಳಕನೆ ನಾಟಕ ಮಾಡಿ ಹೋಗಿರ್ತಿರು. ನಮ್ಮಪ್ಪ ಬಾರ ಉರ್ಪಿಗೆ ಅಂತ ಅನ್ಬಿಡು. ಎಲ್ಲಿ ಅಂತ ನಾ ಯಾವ ತಡಿ, ನಂದೈತಿ ಹೇಳ್ತೇನೆ, ಇನ್ನೊಂದು ಯಾಕೆ ಅವಸರ ಮಾಡ್ತೇವೆ. ಯಪ್ಪ, ಇವ ಯಾರಂತ ಗೊತ್ತಿಲ್ಲನ? ಇವ ಈ ಊರಾಗ ಪಂಚಾಯತಿ ಮೆಂಬರ್ ಅದನ. ಯಪ್ಪ ಮೆಂಬರ್ ಅದನ. ಓ ಇವ ಮೆಂಬರ್ ಕರಿಚಿಟ್ಟಿ ನನ್ನ ಮೊಮ್ಮಗನ. ಮೇಕಪ್ ಮಾಡ್ಕೊಂಡ್ ಬೆಳ ಕಾಣತೀನಿ. ಲೇ ಮೆಂಬರ ಕುಡಿಸ್ಬೇಲೇ ನೀ ಮಸಾಲೆ ಅಕ್ಕಿ ಸಾಂಬಾರ. ನೀ ಇರ್ಬೋದ ಹಾಲಿ. ಈ ಊರಾಗ ಗದ್ದನಕೇರಿ ಆಗದಲ್ಲಿ ನಾ ಮಾದಿ. ಯವ್ವ ಮಗಳ, ಹೇಳಪ್ಪ. ಈಗ ಹೋಗು ನಡಿ. ಇನ್ನೊಂದ್ಸಲ ಈ ಜೋಕುಮಾರ್ ಏನಾರ ನಾಯಿ ಬಿಟ್ಟ ಅಂದ್ರ ಇವನು ಚಾಟಿ ಕಳೆದ ಇಲ್ಲಿ ಕುಂತ ಮಂದಿಗೆಲ್ಲ ತೂರಾಡ್ಬಿಡು ಯವ್ವ ಮಗಳ. ಫೋನಿಲ್ಲ ಗುರ್ತಿಲ್ಲ. ಪೇಪರ್ ಮಾಡಿ ಎಲ್ಲರಿಗೂ ಕೊಡಕ ಫೋನಿಲ್ಲ ಗುರ್ತಿಲ್ಲ. ಅದೇನ್ ಪುಟ್ಟಿದಾಗ್ತದ್ರಿ ಯಜಮಾನ್ರ? ನನಗ ಅದೇ ಆದ್ರೆ ಕೊಡ್ತಿಲ್ಲ ಮೋನ ನೀನು ಒಂದ್ ಕಾಜ. ಇದು ನಮ್ಮ ಅಪ್ಪನ ತಾಕತ್ತ. ನಾನು ಹಿಂಗ ಹೋದ್ರಿನಂತ ಅವಾಗ. ಹಿಂಗ ಹೋದ್ರಿ ನಾನು. ಅಲ್ಲಿ ಇದೇ ಈಗ ಹುಬ್ಳ್ಯಾರ ಫೋನ್ ಹಚ್ಚಿ ಮದ್ವಿ ಮಾಡ್ಕೋ ಅಂತ ಹೇಳ್ಯಾರ. ಇಷ್ಟ ಅಲ್ದ ಅಲ್ಲಿ ತಮ್ಮ 20 ತೊಲಿ ಬಂಗಾರ, 10 ಎಕರೆ ಹೊಲ, ಇರಾಕ್ ಒಂದು ಬಂಗ್ಲೆ, ಅಡ್ಡಾಡೋಕ್ ಒಂದು 35 ಲಕ್ಷ ರೂಪಾಯಿ ಕಾರ್ ಗಾಡಿ. ಇಷ್ಟ ಅಲ್ದ ಅಲ್ಲ ಮನೆ ಮುಂದೆ ಒಂದ್ ದೊಡ್ಡ ಬಂಗ್ಲೆ ಕಟ್ಟಿಸಿ
ಅದ್ರಾಗ 30 ಎಮ್ಮಿ ಇಡಿಸಿ ನಿಮ್ಮಂತ ಹರಿಯದ ಹುಡುಗರ್ನ ಚಂಡಿ ಕಸ ಬಳ್ಯಾಕ ಹಚ್ಚಿಸಿ ಯವ್ವ ಮಗಳ ಇವ್ ಏನಾರ ಇನ್ನೊಮ್ಮೆ ಕರಿ ಚಿಟ್ಟಿ ನನ್ನ ಮಗ ನನಗ ಅಜ್ಜಾರ ಅಂದ್ರ ಈ ಮಗಗ ಕೊಡಿ ತಗೊಂಡ ಜಡ್ದ್ ಬಿಡ್ತೇನೆ ನಾವು ಮತ್ತೆ ನೀ ಆರೋಗ್ಯಪ್ಪ ಯಪ್ಪ ನೀನೆಲ್ಲ ಹುಡುಕ್ಬೇಕು ನಾವು ಬಂದು ಯವ್ವ ಮಗಳ ಹೋಗ್ ನಡಿಯವ್ವ ಇನ್ನು ಬಾಳ್ ಬಾಳ್ ಬಾಳು ತಡ್ರಿ ಅಜ್ಜಾರ ಯಾಕಲಿ ತಮ್ಮ ಇದನ್ನೆಲ್ಲ ನಿನ್ನ ಬಾಯಾಗ ಜೋಳ ಚೋರಂಗತ್ತಲ್ಲೇ ತಮ್ಮ ತಂಗಿ ಯವ್ವ ಮಗಳ ನಡಿ ನಾವಿನ್ ಹೋಗುನ ತಮ್ಮ ನಾವು ಹೋಗಿ ಬರ್ತೀವಿ ನಾವು ಎಲ್ಲಾರ ಹೋಗು ಏನಾರ ಮಾಡು ನನಗೆ ಏನಾಗೋದೈತಿ ಸೀರಿದ ನಾ ಬರ್ತೀನಿ ಜೀವನ ಬಿಟ್ಟವ ಯಪ್ಪ ನೀನು ನಾನು ಬರ್ತೀನಿ ಹೋಗ ಮತ್ತೆ ಯಾರ ಅಲ್ಲ ಇವೆಂತ ಸ್ಕೆಚ್ ಆಗ್ಯಾನ ನೋಡ್ರಿ ಮುದಕ ಇವ್ ನೀ ಸುದ್ದಿ ಕೇಳಿ ಹಾಯ್ಬೇಕ್ರಿ ಮುರುದಕ್ ಅದಕ್ಕ ಇದಂತ ಕಾಲ್ ಬಂತಪ್ಪ ರಾಮ ರಾಮ ಮರಿಲಂಗೋ ಗೆಳೆಯ ಎತ್ತುಗ ಮುತ್ತಿನ ಹುಡುಗಿಯ ನಮ್ಮ ಪ್ರೀತಿ ಗೆಳೆಯ ಮಾಡ್ದನೋರ ನಂಬಿದ ಗೆಳೆಯ ನಂಬಲೇಳು ಯಾರನ ಸಾಯತೇನ ನಂಬಲೇಳು ಯಾರನ ಸಾಯತೇನ ಏನು ಇಲ್ಲ ಬೆಳೆ ಇಲ್ಲ ನನ್ನ ಹೆಸರು ಯಾಕೋದ್ರಪ್ಪ ದೋಸ್ತ ಹಿಂಗ್ಯಾಕ್ ನಿಂತಿ ತಲಿ ಕೆರ್ಕೊಂಡು ಕೈ ಯಾಕೆ ಖರ್ಚು ಬಿಡ್ಕೊಂಡು ಹುಚ್ಚರ್ಗತೆ ಬಾಲಿ ರಾಮ ನನಗ ಹುಚ್ಚಿಡಿದು ಬಾಳತ್ತಾತ ಆ ಮಗ್ಯಾನ ಮಗ ಸೀತಾಪತಿಗೆ ಹುಬ್ಳಿಯವ್ರು ಯಾರು ಕೊಡ್ತಾರಂತ ಹೌದಣ್ಣ ಹೌದ್ಲಿ ನಾಳಿಗೆ ಬರ್ತಾರಂದಾರ್ಲಿ ಅವನ್ ಹೇಗೆ ಬರಕ ನನಗೆ ಹೇಳ್ಯಾರ ಅಲ್ಲ ಅವನು ಕೆರ ತಗೊಂಡ್ ನೋಡ್ಕೋಬೇಕ್ಲಿ ನಮ್ಮಂತವ್ರಿಗೆ ಇಂಥ ಹುಡುಗರು ಲಗ್ನ ಮಾಡಿ ಕೊಟ್ರ ನಮ್ಮಂತ ವಯಸ್ಸು ಹುಡುಗರ ಗತಿ ಇಲ್ಲ ತಮ್ಮ ವಯಸ್ಸು ಹುಡುಗರ ಗತಿ ಇಲ್ಲ ಗಂಗಾವತಿ ಹೋಗಿ ಕಾಮಿಡಿ ಪ್ರಾಣೇಶ್ ಮುಂದ್ ಜಪ ಮಾಡ್ಕೋತ ಕುಂತ್ರ ಆಯ್ತ ಇರ್ಲಿ ನಿಮ್ಮ ಪಂಚಾಯತ್ ನಮ್ಗ ಕಾಂಟ್ರಾಕ್ಟರ್ ಕೆಲಸ ಕೊಡ್ತೀರನ ಪಾಠ ಲೇ ಹುಡುಗ ನಂದ ತಲೆ ಅನ್ನೋದು ಪಂಚಾಯತ್ ಆಗೈತಿ ನಿನ್ಗೇನ್ ಕೆಲಸ ಕೊಡ್ಲಿ ಮಗನ ನಾಳಿ ಬಾನ ಮಣಿಗೆ ಎಲ್ಲಾ ಹೇಳ್ತೀನಿ ಎಲ್ಲ ಇವನ ಇವೇನ್ ಉಡಾಳ್ ಮೆಂಬರ್ ಅದಾನೋ ಏನ್ ತೆಲಕೆಟ್ ಮೆಂಬರ್ ಅದಾನೋ ಅಂತೀನಿ ಇರ್ಲಿ ಪೀಠ ಹಿಡಿದು ಕೇಳಿದ್ರೆ ಆಯ್ತ ಯಾಕಂದ್ರ ನಮಗೊಂದು ಇವ್ರಿಗೊಂದು ಹೆಣ್ಣಿನ ಚಿಂತೆ ಇನ್ನೊಂದು ಹಣದ ಚಿಂತೆ ಇವ್ ಯಾರು ಸೇರಿಬಿಟ್ರೆ ಯಾವ ಮಕ್ಕಳಿಗೆ ಬಿಡ್ಸಕ್ಕಾಗಲ್ಲ ನೋಡ್ರಿ ಭಾರತದೊಳಗ ಮತಕ ಬಂದೈತಂತ ಮತಕಾಕ ಹತ್ತುಗೊಂಡೆ ಭಾರತದೊಳಗ ಮತಕ ಬಂದೈತಂತ ಮತಕಾಕ ಹತ್ತುಗೊಂಡೆ ಮತಕದ ಲೆಕ್ಕ ಮಾಡಿ ನೀ ಕಂಡಗೊಂಡೆ ಕಳ್ಕೊಂಡೆ ಮತಕದ ಲೆಕ್ಕ ಮಾಡಿ ನೀ ಕಂಡಗೊಂಡೆ ಕಳ್ಕೊಂಡೆ 100 ರೂಪಾಯಿಗ 90 ಸಾವಿರ ಮನದಾಗ ಇಟ್ಟುಕೊಂಡೆ 100 ರೂಪಾಯಿಗ 90 ಸಾವಿರ ಮನದಾಗ ಇಟ್ಟುಕೊಂಡೆ ಮತಕದ ಲೆಕ್ಕ ಮಾಡಿ ನೀ ಕಂಡಗೊಂಡೆ
ओसी किसी का दौलत नहीं। पुलिस इसका दोस्त नहीं। रंग इसका औरत नहीं। ವೀರನಗೌಡ ನಾನೊಬ್ಬ ಪೊಲೀಸ್ ಪಾರ್ಟಿ ವೀರನಗೌಡ. ದೇಸಾಯಿಯವರ ದರ್ಬಾರದಲ್ಲಿ ನನ್ನ ಅಧಿಕಾರವನ್ನೇ ಚಲಾಯಿಸಿ ಚಲದಂಕ ಮಲ್ಲ ನೆನೆಸಿಕೊಂಡು ವೀರ ಚಲಗಾರನ ವಂಶದ ಮಗನೆಂದರೆ ಅದು ನಾನೇ. ಐ! ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗದ ನೀತಿಯನ್ನು ನಡೆಸುತ್ತಿರುವ ನನಗೆ ವಿರೋಧಿಗಳು ಎಂಬ ಯಾವ ಪುಣ್ಯವೂ ಇಲ್ಲ ನನಗೆ. ಧರ್ಮರಾಜ್, ಈ ಜಗದಲ್ಲಿ ನಿನ್ನ ತಮ್ಮಂದಿರ ಬಲದಿಂದ ನೀನಷ್ಟೇ ಧರ್ಮ ಪಾಠವನ್ನು ಹೇಳಿ ನಿನ್ನ ಕೀರ್ತಿಯನ್ನು ಬೆಳೆಸಿಕೊಂಡರು ಮುಂದೊಂದು ದಿನ ಅದೇ ನಿನ್ನ ತಮ್ಮಂದಿರಿಂದ ಹಳಸಿದ ಅಂಬಲಿಗಾಗಿ ಕೈ ಒಡ್ಡಿ ನಿನ್ನನ್ನು ನಿಲ್ಲುವಾಗೆ ಮಾಡದಿದ್ದರೆ ನಾನು MLA ಪೊಲೀಸ್ ಪಾಟೀಲ್ ವೀರನಗೌಡನೇ ಅಲ್ಲ. ಧರ್ಮರಾಜ್, ವಿಮಾನ ನಿಲ್ದಾಣ ಆಸೆ ಇಟ್ಟುಕೊಂಡಿರುವ ನನಗೆ ನೀನೆಲ್ಲ ರೈತರೊಂದಿಗೆ ಸೇರಿ ನೀ ನನ್ನೊಂದಿಗೆ ಸಹಕರಿಸಿ ಆ ಭೂಮಿಯನ್ನು ನನ್ನಂತೆ ಮಾಡದಿದ್ದರೆ ಮೋಸದಿ ನಿನ್ನ ತಮ್ಮನೊಬ್ಬನನ್ನು ನನ್ನಂತೆ ಮಾಡಿಕೊಂಡು ಅವನಿಂದ ನಿಮ್ಮ ಸಂಸಾರಕ್ಕೆ ಕದನ ಹಚ್ಚಿ ನಾನೆತ್ತಿಕೊಂಡಿರುವ ಭೂಮಿಯನ್ನು ವಶಪಡಿಸಿಕೊಂಡು ನಾನು ಈ ನಾಡಿನ ಚಕ್ರೇಶ್ವರ ನಡೆಸಿಕೊಳ್ಳದಿದ್ದರೆ ನನ್ನ ರಾಜಕೀಯವೇ ನಿಸ್ವಾರ್ಥ ಎಂದು ತಿಳಿ. ಮಾಂತ್ರಿಕ, ಹೇ ಮಾಂತ್ರಿಕ, ರಾಮಾಯಣದಲ್ಲಿ ರಾವಣನ ಮಹಾಭಾರತದಲ್ಲಿ ಶಕುನಿನ ಅದೇ ಈ ಸ್ಟೇಜ್ನಲ್ಲಿ ಮಾಂತ್ರಿಕ ಅದೇನೆಂದು ಬೇಗ ಹೇಳಿಕೊಡ್ರೆ. ಸಚಿವರ ಹೇಳಿಕೆಯಂತೆ ಜಿಲ್ಲೆಯ ವಿಮಾನ ನಿಲ್ದಾಣ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿದೆ. ಯಾರ್ಯಾರು ಭೂಮಿ ಕೊಡಲಿಕ್ಕೆ ಒಪ್ಪಿದರು, ಯಾರ್ಯಾರು ಭೂಮಿ ಕೊಡಲಿಕ್ಕೆ ಒಪ್ಪಲಿಲ್ಲ ಅದರ ಮಾಹಿತಿಯನ್ನು ಪಡೆದುಕೊಂಡಿರುವೆಯಾ? ಅಂದು ಜಿಲ್ಲಾಧಿಕಾರಿಗಳು ಸೇರಿದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಡ್ತೇನೆ ಹೊರತು ಭೂಮಿ ಕೊಡಲು ಕತ್ತಲ ಮಾಡಿದ್ರು ಗೌಡ್ರಿ. ಆ ಕತ್ತಲಲ್ಲಿ ಸಂಗ್ರಹಣೆ ಮಾಡಲು ಸಾಧ್ಯವಾಗಲಿಲ್ಲ. ಸಾಧ್ಯವಾಗಲಿಲ್ಲ ಸಾಧಿಸಿ ತೋರಿಸೋನ್ಗೆ ನಿಜವಾದ ಗಂಡಸು ಅಂತಾರೆ. ಆದ್ರೆ ನೀನೇನು ಕೆಲಸ ಮಾಡಿದೀವೋ ಮುಟ್ಟ. ಈ ಗೌಡನ ಬಲಗೈ ಬಂಟಲು ಹೇಗಿರ್ಬೇಕು ಗೊತ್ತೇ? ಎಂಟಾಳಿನ ಶಕ್ತಿಯ ಬಂಟನಾಗಿರಬೇಕು. ಇಲ್ಲ ಆ ಶಕ್ತಿಗಿಂತ ಶಕುನಿಯ ಯುಕ್ತಿ ಉಪಯೋಗಿಸಿ ಕೆಲಸ ಮಾಡಬೇಕು. ಅಂದಾಗ ಸೀದಾ
ಹಂಚಿದ್ದೀಯೋ ಆ ಭೂಮಿ ಕೊಡಲು ಒಪ್ಪಿದವರೆಷ್ಟು, ಒಪ್ಪಲಾರದವರೆಷ್ಟು? ನೋಡ್ರಿ ಗೌಡ್ರೆ, ಹನ್ನೆರಡನೇ ಜನ ಭಾಗದವ್ರ ಒಪ್ಪಿಗೆ ಕೊಡ್ತೀವತ್ತಂದಾರಿ ಗೌಡ್ರೆ. ಆದ್ರ 4ನೇ ಭಾಗ ಜನ ಗೌಡ್ರೆ ನಮ್ಗ ಒಪ್ಪಲಿಲ್ರಿ, ನಮ್ಗ ಧಿಕ್ಕಾರ ಕೂಗಿ ಬಿಟ್ರಿ ಗೌಡ್ರೆ. ಆದರೆ ಎಂಬ ಬಸ್ವರದ ಮಾತೆ ಸೀತಾಪತಿ, ಅದೇನೆಂದು ಬೇಗ ಈ ಅಡ್ಡಿಗೆ ಕಾರಣವಾದವರ ತಲೆಯನ್ನು ತರಿಸಿ ಬಿಡ್ತೇನೆ. ತಲೆ ಅಷ್ಟೇ ಏಕೆ ಗೌಡ್ರಿ? ಈ ಮಾತಿನ ಅಂತರದಿಂದ ಅವರೆಷ್ಟೇ ಅಂತರದಿಂದ ಕುಡಿದರು ಅವರನ್ನು ಸ್ವತಃದಿಂದ ಹಾರಾಡದೆ ಬಿಡಲಾರೆ. ನಾನೇ ರೆಕ್ಕೆ ಬಂತ ಗರುಡನಂತ ಮೇಲಕ್ಕೆ ಹಾರಿದರು. ನಾನಕ್ಕೆ ಬಂತ ಗರುಡಾಗಿ ಆತನ ತಲೆ ತಂದು ಒಪ್ಪಿಸ್ತೇನೆ. ಕರೆಕ್ಟ್. ಈ ಪೊಲೀಸ್ ಗೌಡನಿಗೆ ನೆಲ ಬೇಕು ಒಂದು, ಇಲ್ಲ ಅವರ ಬೆಲೆ ಬೇಕು ಒಂದು. ಅದನ್ನು ನೀನು ಮಾಡಿ ತೋರಿಸಲೇಬೇಕು. ಸಾಧ್ಯವಿಲ್ಲ ಸೌಕರ, ಸಾಧ್ಯವಿಲ್ಲ. ನಾನು ಎಂದೆಲ್ಲ ಇದ್ದೇನೆಂದು ರೈತರ ಭೂಮಿಯೆಲ್ಲ ನೀ ಕಿತ್ತುಕೊಳ್ಳಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ನಿನ್ನ ಮಾಂತ್ರಿಕರಿಗೂ ಸಾಧ್ಯವಿಲ್ಲ. ನೀನೆಷ್ಟೇ ನಿನ್ನ ಕುತಂತ್ರದಿಂದ ನಿನ್ನ ಜಿಲ್ಲೆಗಳ ಕೈಗೆ ಕಿರುಕುಳ ಕೊಡಿಸಿದರು, ಅದಕ್ಕೆ ಹೆದರುವ ಹೇಡಿಗಳಲ್ಲ ಈ ರೈತರು. ಅದರಲ್ಲಿ ಒಂದು ಹಿಡಿ ಮಣ್ಣು ಕೂಡ ಕೊಡಲಾರು ಯಾಚರ. ಅದು ಈ ವೀರಾದಿ ವೀರ ಎಲ್ಲೆಲ್ಲ ವೀರನ ಗೌಡನಿಗೆ. ಮಿಸ್ಟರ್ ಬೀರ, ನಾನು ಯಾರು ಎಂತವನೆಂಬುದನ್ನು ಎರಿಯದೆ ನೀನು ಮಾತನಾಡಿದರೆ ಹರಿನಾಮ ಸ್ಮರಣೆ ಇಲ್ಲದೆ ನಿನ್ನನ್ನು ಯಮನ ದಾರಿ ಹಿಡಿಸಿ ಬಿಡುವೆ ಮಗನೇ. ನೀನು ಎತ್ತರ. ಗೌಡ, ಬಾಯಿ ಬಿಗಿ ಹಿಡಿದು ಮಾತನಾಡು. ನಾನು ಯಾರು, ನಾನು ಎಂತವನೆಂಬುದನ್ನು ನೀನು ಎರೆಯದ ಕೋರುಣ ತರ ಮಾತನಾಡಿದರೆ ಈ ಕುರಿ ಬಲ್ಲದ ಟಗರು ಗಿಡ್ಡ ಟಗರಾಗಿ ನಿನ್ನೆಲೆಗೆ ಗೊತ್ತಿಕೊಳ್ಳುತ್ತದೆ. ನೀನು ಎಚ್ಚರ. ಈ ಬೀರ ಸಪ್ಪನು ಗಾಳಿ ಬೀರನಲ್ಲ, ಸಿಕ್ಕಂತೆ ಕುರಿ ಹಾಲು ಕುಡಿದು ಗಂಡಲೇ ಬೆಳೆಸಿಕೊಂಡಿರುವ ಗೆಡ್ಡ ಮೆಣಸಿನಕಾಯಿ ಕಾರ. ಗೌಡ್ರ, ಯಾಕೆ ಮಾತು ಹಾಳು ಮಾಡ್ಕೋತೀರಿಪ್ಪ? ಬರೀ ಇಲ್ಲಿ ಒಂದ್ ಮಾತು ಹೇಳ್ತೀನಿ, ಅಷ್ಟು ಮಾಡ್ಬಿಡ್ರಿ ಸಾವುಕಾರ, ಕೆಲಸ ಸಕ್ಸಸ್ಫುಲ್ ಆಗುತ್ತದೆ. ವೆರಿ ಗುಡ್. ನೋಡು ವೀರ, ಆ ವೇಷದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹ ಗಟ್ಟಿ ಮಾಡಿಕೊಳ್ಳಿ. ಯಾರೂ ನಿನ್ನನ್ನು ಮುಟ್ಟಿ ಮಾತನಾಡಿಸಿದ ಹಾಗೆ ಶ್ರೀಮಂತನಾಗಿ ಮಾಡಿಬಿಡುತ್ತೀನಿ ಈ ನಾಡಿನಲ್ಲಿ. ಯಾಕಂದ್ರೆ ಆ ಸರ್ಕಾರಿ 300 ಎಕರೆ ಗೋಮಾಳ ಮಗನೇ ನಿನ್ನದು ಅಲ್ಲ, ನನ್ನದು ಅಲ್ಲ. ಅಲ್ಲಿ ಹೋಗುವ 400 ಎಕರೆ ಭೂಮಿ ನನ್ನದು ಅಲ್ಲ, ನಿನ್ನದು ಅಲ್ಲ. ನೀನು ಹೂ ಅಂದ್ರೆ ಮಾತು ಕೊಡು, ಆ ನಂತರ ಎಷ್ಟು ಹಣ ಬೇಕು ಬಾಯಿ ಬೆಟ್ಟು ಕೇಳು. ತಕ್ಷಣವೇ ತರ ಮಾಡಿದ ನಿಮಗೆ ಈಗಲೇ ಬಿಸಾಕಿ ಬಿಡ್ತೀವಿ. ಏ ಸಕಲ, ನಿನ್ನ ಮಾತು ಕೇಳಿ ನಾನು ನಗಬೇಕು ಅಳಬೇಕು ನನಗೊಂದು ತಿಳಿಯದಾಗಿದೆ ಮೇರೆ ಸಾಹೇಬ್ರೆ. ಇಂಥದ್ದು ಕೆಲವರಬಾರ್ದು. ಹಣ ಮಾಡಿಕೊಂಡು ಈ ಜಗದಲ್ಲಿ ನಗಬೇಕು, ಇಲ್ಲ ಅಂದ್ರೆ ನಿನಗೆ ದೊಡ್ಡ ಅಂತಾರೆ. ಏ ಸೌಕರ, ನಿನ್ನ ಕೈಯಿಂದ ಲಂಚ ತಿಂದು ದನ ಕುರಿ ಬೇಯಿಸುವ ಗುಡ್ಡ ಹಾಳು ಮಾಡಿಕೊಂಡು ರೈತರ ಆಸ್ತಿ ನಿನ್ನ ಸತ್ತು ಮಾಡೋದಕ್ಕೆ ನಾನು ನಿನ್ನಂತ ಲಂಚ ತಿನ್ನೋ ರಾಜಕಾರಣಿ ಅಲ್ಲ. ಸೀದ ಮಾತಿಗೆ ಸಟ್ಟು ಹೊಡೆದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಹೊತ್ತು ಮಾರುವ ನಿಯತ್ತಿನ ಕುರುಬ ನಾನು. ನೆನಪಿರಲಿ.
ಸೀತಾ, ಇದು ನಿನ್ನ ಅಪಸ್ವರದ ಮಾತು. ಹಿಂಪಡೆದುಕೊಂಡು ಬಿಡು. ನಾನು ಯಾರು? ಏಯ್! ಹಾಕಿದ ನಿನ್ನ ಪ್ಲಾನ್ ಅವ ಸೀದಾ ನೇಣಿಗೆ ಶರಣಾಗಬೇಕು. ಹಂಗ ಹಾಕು. ಕತ್ತಿಗೆ ವಯಸ್ಸಾಗಕ್ ಬಂತ್ರಿ ಗೌಡ್ರೆ. ನಾವು ನಿಮ್ಗೆ ಇನ್ನೂ ಬುದ್ಧಿ ಬರೋಲಾಗೈತಿ ಗೌಡ್ರೆ. ಬರ್ರಿ ಇಲ್ಲಿ. ಬರ್ತೀನಿ. ಅಷ್ಟ್ ಮಾಡ್ಬಿಡ್ರಿ ಗೌಡ್ರ, ನಮ್ ಕೆಲಸ ಸಕ್ಸಸ್ ಆಗ್ಬಿಡ್ತೈತಿ. ಸೀತಾಪತಿ, ಆ ಬಡ ಭಿಕಾರಿಗೆ ಕೊಡುವುದೇ ಚೇಚೆ? ನೀವು ಈ ನಾಡ್ಗೋಡ್ರಿ MLA ಅನ್ನೋದು ಇಲ್ಲಿ ಕುಂತ ಮಂದಿಗೆಲ್ಲ ಗೊತ್ತೋತ್ರಿ ಗೌಡ್ರೆ. ಆದ್ರೆ ಮುಂದೊಂದಿನ ನನ್ನ ಮಾತ ನೆನೆಸ್ತೀರಿ ಗೌಡ್ರೆ. ಜೋಕಿ. ನಮಸ್ಕಾರ ಗೌಡ್ರಿ. ಓಹೋ, ರೈತರ ಮುಖಂಡ ಧರ್ಮರಾಜನ್ ತಮ್ಮ ಬಾರು. ಏನ್ ಕೆಲಸ ಆಗ್ಬೇಕಾಗಿತ್ತು? ನಾನು IPS ಓದ್ಬೇಕಂತ ಮಾಡೀನಿ ಸರ್. ತಮ್ಮಿಂದ ಸಹಾಯ ಬೇಕಾಗಿದೆ. ಡಾಕ್ಟ್ರ್ ಹೇಳಿದ್ದು ಅದೇ, ರೋಗಿ ಬಯಸಿದ್ದು ಅದೇ. ಇವರ ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರಿ. ಒಂದೇಕು ಇವನ 10 ಕೆಲಸ ಮಾಡಿ ಕೊಡ್ತೀನಿ. ಯಾಕಂದ್ರೆ ಈ ಚಚಿದರ ನಮ್ಮ ಹುಡುಗ. ನನ್ನ ಮೇಲೆ ಎಷ್ಟೊಂದು ಅಭಿಮಾನವೇ. ಓದುವವರ ಮೇಲೆ ಅಭಿಮಾನ ತೋರಿಸುವುದೇ ಈಗ ಹುಡುಗನ ಒಟ್ಟು ಗುಣ. ಒಳಗೆ ಬನ್ನಿ ಎಲ್ಲ. ಗೌಡ್ರೆ ಗೌಡ್ರೆ, ಈ ಖುಷಿ ಒಳಗ್ ಹೋಗಿ ಏನ್ ಮಾಡ್ತೀರಿ ಅಂತೀನಿ. ಖುಷಿಗೆ ನಮ್ಮ ಅಂಗಡಿ ಶಾಂತವಾಗಿ ಕರೆಸಿ ಒಂದು ಪದ ಹಾಕಿಸಿ ಕುಂತ ಮಂದಿ ಎಲ್ಲಾರು ಕ್ಯಾಕಿ ಹೊಡೆಯಂಗ್ ಮಾಡಿಬಿಡ್ರಿ ಗೌಡ್ರೆ. ಬರ್ತಾಳ ಬರ್ತಾಳ ಬರ್ತಾಳ, ಆಕೆಗೆ ಫೋನ್ ಹಚ್ಚೇ ಬಿಡೋನು. ಹಲೋ, ನಾನು ಚಿತ್ತಾಪತಿ ಮಾತಾಡ್ದೆ. ಗೌಡ್ರ ಮನ್ಯಾಗ ಕೆಲಸ ಮಾಡ್ತಾನಲ್ಲ, ಏನ್ ಮಾಡಾಕತ್ತಿ? ಪಟ್ಟ ನಿಮ್ಮ ಮೌನ ಬಾಂಡೆ ಒಗ್ಯಾನ ಕೂತ್ ಜಾಗದಾಗ ಬಿಟ್ಟ ಮಳೆಪ್ಪಜ್ಜನ ಗುಡಿಗೆ ಹೋಗಿ 2 ತೆಂಗಿನಕಾಯಿ ಹೊಡೆಸ್ಕೊಂಡ ಪಟ್ಟ ಊರಾಗ ನಾಟಕ ಆಡಾಕತ್ತಾರ. ಆ ನಾಟಕ ರಂಗಭೂಮಿಯಾಗ ಅವನವನು ಕುಂತ ಮಂದಿ ಹೂಗೋಡಿ ಅಂತ ಒಗದ್ ಬಿಡ್ಬಾವ ಅಂತವ. ಬರ್ತಾಳೆ ಬರ್ತಾಳೆ ಬರ್ತಾಳೆ.
ಮಗಳ ಏ ಮಗಳ ಇದೇನು ಈ ಚೀಲ ಇದು ಭೂತಾಯಿ ನನಗೆ ನೀಡಿದ ಬಂಗಾರದ ಫಸಲು ಕಣಿ ತಗೊಳ್ಳು. ಈ ವರ್ಷ ನೆಮ್ಮದಿಯಂತೆ ಬದುಕುವಂತಾಗಿದೆ ಈ ರೈತ. ಸ್ವಾಮಿ, ಈ ಸಲವಾದ್ರೂ ನಮ್ಮ ಕೈಪಲ್ಯ ಫಸಲಿಗೆ ರೇಟ್ ಚೆನ್ನಾಗಿ ಬಂತು ತಾನೆ? ಅನ್ನುವುದೇನಿದೆ ಮಗಳ, ಬದನೆಕಾಯಿ ಕೆಜಿಗೆ 80 ರೂಪಾಯಿ, ಚೋಳೆ 100, ಟೊಮೆಟೊ 150, ಹಸಿಮೆಣಸಿನಕಾಯಿ 120 ರೂಪಾಯಿ. ಹೀಗೆ ಪ್ರತಿದಿನ ನಾವು 8,000 ರೂಪಾಯಿಗಳಂತೆ ನಾನು ಒಂದು ತಿಂಗಳಲ್ಲಿ ಸಾಹುಕಾರನಾಗಿ ಬಿಡುವೆ. ಸ್ವಾಮಿ, ಯಾಕೆ ಮಗಳ ನಿನ್ನ ಕಣ್ಣಲ್ಲಿ ನೀರು? ಸ್ವಾಮಿ, ಆದ್ರೂ ನಿಮ್ಮ ಜೀವನ ಹಗಲು ರಾತ್ರಿ ಎನ್ನದೆ ಹೊಲದಲ್ಲಿ ದುಡಿದು ನೀರು ಹಾಸುವುದನ್ನು ನೋಡಿದ್ರೆ ನನಗೆ ಕಣ್ಣೀರು ಬರ್ದೇ ಇರುತ್ತೇನೆ ಸ್ವಾಮಿ. ಹುಚ್ಚಿ, ಈ ರೈತ ಹುಟ್ಟಿದೆ ಕಷ್ಟ ಎಂಬ ನೋಕ್ಕೆ, ಸುಖ ಎಂಬ ಹುಡಿ ಕಟ್ಟಿ, ಸಂತೋಷ ಎಂಬ ಹುಚ್ಚಿ ಬಿಚ್ಚಿ ಬೀಳೋದಕ್ಕೆ. ಹಾ ಮಂಗ, ಸ್ವಲ್ಪ ನಗು. ನೀ ನಕ್ಕರೆ ನನಗೆ ಚಂದ, ನೀ ಹತ್ತರೆ ಅದಕ್ಕಿಂತ ಚಂದ. ಎಲ್ಲಿ ಅಂದ್ರೆ ಅಂದರೆ ಅಳುವಾಗ ನೀನು ಅಳದೆ ಹೂವಿನಂತೆ ಮುದ್ದಾಗಿ ಕಾಂತಿಯಲ್ಲ, ಅದು ನನಗೆ ತುಂಬಾ ಇಷ್ಟ. ಸ್ವಾಮಿ, ನಿಮ್ಮಂಥ ವ್ಯಕ್ತಿಯನ್ನ ನನ್ನ ಬಾಳಿನ ಶಕ್ತಿಯನ್ನಾಗಿ ಪಡೆದ ನಾನೇ ಧನ್ಯಳು ಸ್ವಾಮಿ. ನಿಮ್ಮ ಒಂದೊಂದು ನುಡಿಗಳನ್ನ ಕೇಳ್ತಾ ಇದ್ರೆ ನನಗೆ ಸ್ವರ್ಗವೇ ಕಾಣ್ತಾ ಇದೆ. ನನಗೆ ನೀನು ಅಷ್ಟೇ ಮಂಗಳ. ನಿನ್ನ ಪ್ರತಿ ಮಾತುಗಳನ್ನ ಕಡಲ ಮುತ್ತಿನಂತೆ, ಶಿಲಾಬಾಲಿಕೆ ಕತ್ತಿನಂತೆ ತುಂಬಾ ಬೆಲೆ ಬಾಳುವಂತಾಗಿರ್ತವೆ. ನಿನ್ನಂತವನ್ನು ಪಡೆದು ನಾನೇ ಧನ್ಯ ಅಲ್ಲವೇ? ಅದಕ್ಕೆ ರೈತನೆಂಬ ಹೆಸರು ನಾಡಿನ ಉಸಿರಾಗಿದೆ ಸ್ವಾಮಿ. ನಿಮ್ಮಂತ ರೈತರು ನಕ್ರೇನೆ ಜಗವೆಲ್ಲ ಸಕ್ಕರೆ ಆದಂತೆ. ನಿಜ ಮಂಗಳ, ನಿಜ. ನಿತ್ಯ ಜೀವನದಲ್ಲಿ ಸತ್ಯ, ನ್ಯಾಯ, ನೀತಿಗಳೇ ನನ್ನ ಉಸಿರು. ಪ್ರೀತಿ, ವಿಶ್ವಾಸವೇ ನನ್ನ ಜೀವನದ ಹೆಸರು. ನಿತ್ಯ ಕಾಲಚಕ್ರದಲ್ಲಿ ಬರೀ ನಾವೆಲ್ಲ ತುತ್ತಿಗೆ ಬದುಕಬಾರದು. ಸದಾ ಹಣ್ಣು ಕೊಟ್ಟು ನೆರಳು ಕೊಡುವ ಹೆಮ್ಮರಂತೆ ಬದುಕಬೇಕು. ಅದುವೇ ಜೀವನ. ಸ್ವಾಮಿ, ಈ ನಿಮ್ಮ ಮಾತಿಗಂತೂ ನನ್ನ ಮನಸ್ಸೂತು ಹೋದೆ. ಬನ್ನಿ, ಹಾಗಾದ್ರೆ ಬೇಗ ಸ್ನಾನ ಮಾಡೋಣ. ಇಲ್ಲೇನ ಚಿನ್ನ, ಈ ಸಂತೋಷದ ಸಮಯದಲ್ಲಿ ಬಿಚ್ಚುಂತ ಕುಣಿದಾಡಬಾಣ ನೊಂದಿಗೆ.
ಯಾಕೋ ತಮ್ಮ ತಡವಾಗಿ ಬಂದಿಯಲ್ಲ? ಕುರಿಮರಿ ಜೊತೆ ಗುದ್ದಾಡೋದ್ಲೆ ಸ್ವಲ್ಪ ತಡವಾಗಿ ಬಿಡ್ತೇನ. ಅಣ್ಣ ದಿನಾಲು ಈತ ಹೇಳುವುದೆಲ್ಲ ಬರೀ ಸುಳ್ಳು. ಇವನ ಮಾತು ಕೇಳುತ್ತಾ ನೀ ಹೊರಡರೆ ಕೋರ್ಟ್ ಕಚೇರಿಗೆ ಹೋಗೋ ಸಮಯ ಇನ್ನೂ ಉಳಿದಿಲ್ಲ ಅಣ್ಣ. ಅಂದರೇನು ಶಶಿಧರ ನಿನ್ನ ಮಾತಿನ ಅರ್ಥ? ಇಡೀ ಸುತ್ತು 10 ಹಳ್ಳಿ ಜನರು ಸುಮ್ಮನಿರುವಾಗ ಈತನೊಬ್ಬನೇ ML ವೀರನಗೌಡನ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ನೀಡಿ ಮಣ್ಣು ಕೊಡೋದಂತ ಅವ್ರಿಗೆ ಸವಾಲ್ ಹಾಕಿ ತಾಕತ್ತಿದ್ರೆ ನೀನು ನೋಡ್ಕೋತೀನಿ ಅಂತ ಹೇಳಿ ಬಂದಿದಂತೆ. ಇವನಿಗೆ ಏಕೆ ಬೇಕು ಅಣ್ಣ ಆ ರೈತರ ಚಳವಳಿ ಹೋರಾಟ? ಇದು ರೈತರ ಹೋರಾಟದ ಚಳವಳಿ ಅಲ್ಲ ತಮ್ಮ, ಇದು ನಮ್ಮಂತ ಕುರಿ ದನಗಳ ಮೇಯಿಸುವ ಜನರ ಹೋರಾಟ. ಆ ಭೂಮಿಯನ್ನು ಉತ್ತಿ ಬಿತ್ತಿ ತಮ್ಮ ತುತ್ತಿನ ಚೀಲ ತುಂಬಿಸಿಕೊಳ್ಳುವ ಹೊರ. ಇದನ್ನು ಬಿಟ್ಟು ಬೇರೆ ಕಡೆ ಕೆಳಗು ಭೂಮಿಯನ್ನು ನೋಡಿಕೊಳ್ಳಿ ಅಂದ್ರೆ ತಪ್ಪ? ಅದು ನನ್ನ ದೃಷ್ಟಿಯಲ್ಲಿ ತಪ್ಪೆ. ಅಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತೆ. ಆ ರೈತರ ಮನೆಯಲ್ಲಿ ಒಬ್ಬ ಆತನು ನೌಕರಿ ಆಗುತ್ತಾನೆ. ಅದರ ಚಿಂತೆ ಇವನಿಗೆ ಏಕೆ ಬೇಕು ಅಣ್ಣ? ಕುರಿ ಕಾಯದಷ್ಟೇ ಇವನ ಕೆಲಸ. ಅದೇ ಗೋಮಾಳ ಹೋದ ಮೇಲೆ ನಾನು ಎಲ್ಲಿ ಕುರಿ ಮೇಯಿಸಬೇಕು? ಅಣ್ಣ ಇವನ ಮಾತು ಮಿತಿ ಮೀರ ಹತ್ತಿತು. ಅದನ್ನು ಕೇಳುತ್ತಾನೆ ಸುಮ್ಮನಿದ್ದೇವೆ. ಇವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳು. ಆ ಗೌಡ್ ತಂಟೆ ಬಿಡಿಸು, ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ಬೇಕಪ್ಪ? ನಿನ್ನವನ ಮಾತು ಕೇಳಿ ನಾನೇನು ಇಟ್ಟ ಕುರಿ ಮಾರಬೇಕಾ? ಇಲ್ಲ ಹೇಳಿ ಹಾಗೆ ಗೌಡನ ಕಾಲು ಹಿಡಿದ ಕ್ಷಮೆ ಕೇಳಬೇಕಾ? ಹೌದು, ಇಲ್ಲಿ ಒಂದಾಗ್ಲೇಬೇಕು. ಆತವಿಲ್ಲ ಶಶಿಧರ, ನೀನು ಸರಿಯಾಗಿ ಮಾತನಾಡು. ML ಆದ್ರೇನು ಮಂತ್ರಿ ಆದರೇನು ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ತಮ್ಮ ಶಾಲೆ ಕಲಿತು ದೊಡ್ಡ ಸಾಹೇಬ್ರಾಗಲಿ ಅಂತ ಶಾಲೆ ಕಲಿಸಿದ್ರೆ ನನಗೆ ಬುದ್ಧಿ ಹೇಳಕ್ ಬರ್ತೀಯ? ನೀನಲ್ಲದ ಇದೇ ವಿಷಯವನ್ನು ಬೇರೆ ಯಾರಾದ್ರೂ ಆಡಿದ್ರೆ ಆ ವೀರ ಸಿಂಧೂರ ಲಕ್ಷ್ಮಣ ಆ ಗೌಡನ ರುಂಡ ತೆಗೆದಾಗ ಅವರು ರುಂಡನ ತೆಗೆದು ಬಿಡ್ತಿದ್ದೆ. ಧರ್ಮರಾಜನ ಎದುರಿಗೆ ನಿನ್ನ ಮಾತೆ. ವೀರ ನೀನೀಗ ಒಳಗೆ ನಡೆ. ಮಂಗಳ ಕರಗೊಂಡ ವೇಳೆಗೆ ಇವನನ್ನು. ಅಣ್ಣ ನೀನು ಕೂಡ ಇವನ ಮಾತು ಕೇಳಿ ಇವಂಗ ತಲೆಬಾಗಂತೀಯ? ಈ ರೈತರಿಗೆ ತಲೆಬಾಗಂತೀಯ? ಬೀರು ಇದು ನನ್ನ ಆಜ್ಞೆ, ಒಳಗಡೆ ಅಷ್ಟೇ. ಸರಿ, ಬಾಟಿಗೆ ಹೋಗೋಣ. ಅಣ್ಣ ಇವನ್ಯಾರಣ್ಣ ನನಗೆ ಬುದ್ಧಿ ಹೇಳಲಿಕ್ಕೆ? ನೀನು ಇವನಿಗೆ ಏಕೆ ಇಷ್ಟು ಮಾತನಾಡಲು ಅಧಿಕಾರ ಕೊಟ್ಟಿವೆ? ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದವನೇ? ಇವನೊಬ್ಬ ಅನಾಥ. ಶಶಿ ಇನ್ನೊಮ್ಮೆ ಸಂಬೋಧಿಸಬೇಡ ಈ ಅನಾಥ ಎಂಬ ಶಬ್ದವನ್ನು. ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟರು? ನಿನಗೇನು ಗೊತ್ತಿದೆ ಅವನ ಚರಿತ್ರೆ? ಇದನ್ನೆಲ್ಲ ನಿನಗೆ ML ವೀರಗೌಡನೇ ಹೇಳಬೇಕಲ್ಲವೇ? ಹೌದು, ಅವನೊಬ್ಬ ಮನೆ ಮುಳುಕೊಂಡು ಮಾತು ಕೇಳಿ ನಿನ್ನ ಮನೆ ಮುಳುಗಿಕೊಳ್ಳಲು ಬಯಸುತ್ತೀಯ? ಆ ಗೌಡ ಮಾಡೋ ಕೆಲಸ ನಿನಗೆ ಸರಿಯೇ? ಹೇಳು ಶಶಿಧರ, ಹೇಳು. ಈ ಧರ್ಮರಾಜನ ಧರ್ಮ ನುಡಿಯನ್ನು ಕೇಳಿ ಹೋದರೆ ಮುಂದೊಂದಿನ ಈ ಧರ್ಮ ನುಡಿ ಬೆಂಕಿ ಕಿಡಿಯಾಗಿ ನಿಮ್ಮನ್ನು ನಾಶ ಮಾಡಿಬಿಡುತ್ತದೆ. ವಿಷ ನೀನು ಕೂಡ ಬೀರನೆ ಮಾತೆ ಆಡಿದರೆ ಅದನ್ನು ಎದುರಿಸಲು ಸದಾ ಸಿದ್ಧನಾಗಿದ್ದೇನೆ. ನನಗೆ ಆ ಗೌಡ್ರ ಮಾತ್ರ ವೇದ ವಾಕ್ಯ. ಬರ್ತೀನಿ. ಶಶಿಧರ! ಅಯ್ಯೋ ಶಿವ ಶಿವ, ಶಾಲೆ ಕಲಿತು ಸಾಯೇಬಿಲ್ಲವೆಂದು ನಾ ಬಯಸಿದರೆ ಆ ಗೋಡ ಸತ್ಯಕ್ಕೆ ಸಿಕ್ಕು ಏನು ಮಾತನಾಡ್ತಲ್ಲ ಬಾರ ತಮ್ಮ. ಇದೇ ಗಂಭೀರಾಗಿ ಮುಂದೆ ಹೇಳಿದರೆ ಆ ಗೋಡ ತುಂಬಿದ ವಿಷಯದ ಬೀಜ ಮುಂದೊಂದಿನ ಮೊಳಕೆ ಹೊಡೆದು ಎಮ್ಮರವೇ ಆಗಿ ಬಿಡುತ್ತದೆ. ಏನು ಮಾಡಲಿ ತಾಯಿ, ಏನು ಮಾಡಲಿ?
अंबर का नीचे लड़की का मजा उसका कंबर का नीचे रणरंगा ಈ ಮನೋಹರ ಮನೋಭಿಲಾಷೆ ಅಂದೆ ನಿನ್ನೆ ನಡೆಯಿತು ಗೌಡ ಬೀರ ಮಧ್ಯದಲ್ಲಿ ಕದನ ರಂಗ ಈ ರಂಗ ಚದುರಂಗದ ಆಟದಲ್ಲಿ ಮರಣ ಮೃದಂಗ ಬಾರಿಸಬೇಕಾದರೆ ನಾನು ಊಗಿದ ಸಸಿಗೆ ರಣ ಕಳೆ ಶಾಪ ದಯವಿಟ್ಟು ಪ್ರೇಕ್ಷಕರು ಆ ಲೈಟಿಂಗ್ ನಾಟಕದಾಗ ಮಾಡಿರ್ತಾರೆ. ರಣರಂಗ ಈ ಮನೋಹರ ಮನೋಭಿಲಾಷೆ ಅಂತೆ ನಿನ್ನೆ ನಡೆಯಿತು ಗೌಡ ಬೀರ ಮಧ್ಯದಲ್ಲಿ ಕದನ ರಂಗ ಈ ರಣರಂಗ ಚದುರಂಗದ ಆಟದಲ್ಲಿ ಮರುಣ ಮೃದಂಗ ಬಾರಿಸಬೇಕಾದರೆ ನಾನು ಊದಿದರೆ ಶಶಿಗೆ ರಣ ಕಳೆಯ ಶಾಪ್ತ ಅಬೀರ ಧರ್ಮ ಎದೆಗೊದ್ದು ಸೆಡಲಿಲ್ಲಬೇಕು ಅಂದಾಗ ಸಫಲವಾದರೆ ಮನೋಹರ್ ಮಾಸ್ತರ ಬಯಕೆ ಇದೇ ಬೇಟೆಯಲ್ಲಿ 18 ಹಸುಳೆಯಾಗಿ ನನ್ನ ಕೈಯಿಂದ ನುಸಿ ಬದುಕುತ್ತಿರುವ ಆ ಲಕ್ಷ್ಮಿಯನ್ನು ನಿನ್ನ ಕೈಗೆ ಎತ್ತಿಕೊಂಡು ಕುಸುಮ ಕೋಮಲಾದಂಗ ಅವಳಂಗ ಸುಖ ಆನಂತರ ಅವರಿಬ್ಬರ ಬಾಳಿಗೆ ಕತ್ತಲ ಕಳೆದು ರಾತ್ರಿ ವಿಕ್ರಮಾಗಿ ಮೆರೆದಿದ್ದರೆ ನಾನು